ಇವತ್ತು ನಂಗೆ ಭಾಳ ಸ್ಪೆಷಲ್ ಡೇ. ಯಾಕಪ್ಪ ಅಂತಂದ್ರೆ ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದಾಳ. ಹಂಗೆ ನಾವಿಬ್ಬರು ಸೇರಿ ನಮ್ಮ ಇನ್ನೊಬ್ಬಳು ಬೆಸ್ಟ್ ಫ್ರೆಂಡ್ ಮನೆಗೆ ಹೊಂಟೀವಿ. ಏನೂ ಪ್ಲ್ಯಾನ್ ಇಲ್ಲ, ಏನಿಲ್ಲ. ಕೈಯಾಗ ಸ್ಕೂಟಿ ಐತಿ ಅಂತ ನಾನು ನನ್ನ ಫ್ರೆಂಡು ಇಬ್ಬರು ಸೇರಿ ಹೇಳಿದ್ನಲ್ಲ ಆವಾಗಲೇ ಇನ್ನೊಬ್ಳು ಫ್ರೆಂಡ್ ಮನೆಗೆ ಅಂತ, ಅವ್ರ ಮನೆ ಕಡೆ ಹೊಂಟ್ವಿ. ಹೋಗುವಾಗ ಸ್ವಲ್ಪ ಹಂಗೆ ಅದು ಇದು ಮಾತಾಡ್ಕೋತ ಹೋದ್ವಿ. ಹಂಗೆ ಭಾಳ ದಿನಕ್ಕೆ ಫ್ರೆಂಡ್ಸ್ ಮೀಟ್ ಆದರೆ ಹೆಂಗಾದರೂ ಇರ್ತಾವಲ್ಲ ಗಾಸಿಪ್ಸ್, ಅದೆಲ್ಲ ಮಾತಾಡ್ಕೊಂಡು ಹೊರಟ್ವಿ. ನಾವು ಆಕೆಗೇನು ನಾವು ಬರಾತೀವಿ ಅಂತಂದು ಏನೂ ಹೇಳಿದ್ದಿಲ್ಲ, ಸರ್ಪ್ರೈಸಾಗಿ ಹೋದ್ವಿ. ಅಲ್ಲಿ ನೋಡಿದ್ರೆ ಆಕೆ ಬಟ್ಟೆ ತೊಳ್ಕೋತ ಕುಂತಿದ್ಲು. ನಾವು ನೋಡಿ ಮುಖ ಮುಚ್ಕೊಂತ ಕುಂತಿದ್ಲು. ಕೇಳ್ರಿ ಏನು ಹೇಳತ್ತಳಂತ. ಸಿಟಿ ಒಳಗಿದ್ದವ್ರಿಗೆ ಅಪರೂಪಕ್ಕಿಂತರ ಆಕಳು ಕರು ಸಿಕ್ಬಿಟ್ರೆ ಎಷ್ಟು ಮುದ್ದು ಮಾಡ್ತಾರೆ ನೋಡ್ರಿ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗುವಾಗ ಆಕೆಗೆ ಇಷ್ಟ ಅಂತಂದು ಕಿಟ್ಕ್ಯಾಟ್ ಚಾಕ್ಲೇಟು ಮತ್ತು ಕುರ್ಕುರೆ ಬ್ರೆಡ್ ಅಂತ ತೊಗೊಂಡು ಹೋಗಿದ್ವಿ. ಆಕೆಗೆ ಕೊಡ್ಬೇಕಂತೇಳಿ ತೊಗೊಂಡು ಹೋದ ನಾವು ಎಲ್ಲ ಕುತ್ಕೊಂಡು ತಿಂದ್ಬಿಟ್ವಲ್ಲೇ. ಮಠಕ್ಕೆ ಹೊಂಟೀವಿ. ಮಠದಾಗ ಏನೇನು ನೋಡ್ತೀವಿ ನಿಮಗೂ ತೋರಿಸ್ತೇವೆ ಅಂತ ಬರ್ತೀವಿ. ಆಮೇಲೆ ನಾವು 3 ಜನ ಸೇರಿ ಶಿರಾಟಿ ಕಡೆ ಹೊಂಟ್ವಿ. ಇದು ನೋಡ್ರಿ ಶಿರಟ್ಟಿ ಒಳಗಿರೋ ಫಕ್ಕೀರೇಶ್ವರ ಮಠ. ನೀವು ಯಾರು ಶಿರಟ್ಟಿಯವ್ರು ನೋಡಾತಿದ್ರೆ ಈ ವಿಡಿಯೋನ ಕಮೆಂಟ್ ಮಾಡಿರಿ, ಅಜ್ಜಾರ್ದು ಘೋಷಣ ವಾಕ್ಯ ಯಾವುದು ಅಂತಂದು. ನಾನು ಬಿಟ್ಟ ಹೋಗ್ತಾರೆ ನೋಡ್ರಿ ಇವರೆಲ್ಲ. ಇದು ನೋಡ್ರಿ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಅವರ ಮೂರ್ತಿ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತೂ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದಕ್ಕೆ ಹೇಳೋದು ಫಿಟ್ನೆಸ್ ಅನ್ನೋದು ಜೀವನದಾಗ ಭಾಳ ಇಂಪಾರ್ಟೆಂಟ್ ಅಂತ. ನೋಡ್ರಿ ನನ್ನ ಫ್ರೆಂಡ್ ಅಲ್ಲಿಂದ ಹೊರಗೆ ಬರೋಕ್ಕೆ ಎಷ್ಟು ಕಷ್ಟಪಡತ್ತಾಳ. ಈ ಮಠದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮನ್ನು ಭೇದ ಭಾವ ಬಿಟ್ಟು ಎರಡು ಧರ್ಮದವ್ರನ್ನು ಕೂಡಿ ಇಲ್ಲಿ ಜಾತ್ರೆ ಮಹೋತ್ಸವನೆಲ್ಲ ನಡೆಸ್ತಾರೆ. ಅಜ್ಜರೆಲ್ಲ ಎರಡು ಧರ್ಮಕ್ಕೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ದ್ವೇಷ ಬಿಡು ಪ್ರೀತಿ ಮಾಡು ಅಂತಂದು ಒಂದು ಲೈನು ಫೇಮಸ್ ಆಗೈತಿ. ಹಂಗೆ ಇಲ್ಲಿ ಉರುಸ್ನು ಭಾಳ ಚಂದ ನಡಿತೈತಿ. ಮುಂದೆ ಈ ಕಡೆ ತೇರು ಮತ್ತು ನಗಾರಿಕಾನೆ ಎಲ್ಲ ನೋಡಿಕೊಂಡು ಅಲ್ಲೇ ಪ್ರಸಾದನೂ ಇತ್ತು, ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲಿ ಬಾವಿ ಐತಲ್ಲಿ ಒಳಗ ಊಟದ್ದೆಲ್ಲ ಐತ್ಲ ಗದ್ವಿ ಚೇರ್ ಗದ್ವಿ ಐತ್ಲೆ ಇಲ್ಲೇ ಇರೋದು ಇದೇ ಬಾವಿ. ಎಲ್ಲಿಟ್ಲಿ ಆಮಿ ಈ ಕಡೆ ಹೋಗ್ತು ಗರ್ಲೀಸ್ ಮೀಟಪ್ ಆದಾಗ ಇದೊಂದು ಮ್ಯಾಂಡೇಟ್ರಿ ಪೋಸ್. ಹಂಗೂ ಒಂದು ಸ್ವಲ್ಪ ಅಲ್ಲೇ ಹೂ ಇಷ್ಟ ಆಗುವಂಥ ಹೂ ಹರ್ಕೊಂಡ್ವಿ.
ಈಗ ನಿನ್ನ ಕೈ ಇಟ್ಕೊಂಡು ನಾನು ನಿನ್ನ ಕೈಯಾಗ ಹಾಕ್ತೀನಿ. ಇದನ್ನು ವಾಸ್ತಿ ನೋಡ್ತಿದ್ದಾಳೆ. ಆಕೆ ವಿಡಿಯೋ ಮಾಡ್ತಾ ಈಕೆ ಹರಿದು ಇಡುತ್ತಿದ್ದಾಳೆ. ಇಲ್ಲೇ ಪ್ರತಿದಿನ ದಾಸೋಹ ನಡಿತೈತಿ. ಏನು ದಾಸೋಹದಾಗ ಏನಿರುತ್ತಪ್ಪ ಅಂದ್ರೆ ಸಂಗಟಿ ಮತ್ತು ಸಾರು. ಅಲ್ಲೇ ಒಂದು ಸೇಲ್ ಬಂದಿತ್ತು, ಹಾಗಾಗಿ ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಆದ್ರೆ ನಮ್ಮ ಮನ್ಯಾಗಿಂದ ನಮ್ಮ ಅಪ್ಪಾಜಿಯವ್ರಿಗೆ ಫೋನ್ ಮಾಡಿದ್ರು. ಅವ್ರೇನೋ ಹೊಲಕ್ಕೆ ಹೋಗಿದ್ರಂತ. ನಮ್ಮ ಮಮ್ಮಿಯವರು ಮದ್ವೆಗೆ ಹೋಗಿದ್ದಕ್ಕೆ ಅವರಿಗೆ ಬುತ್ತಿ ಯಾರು ಮಾಡಿ ಕಟ್ಟೋರು ಇದ್ದಿದ್ದಿಲ್ಲ. ಲಘು ಬುತ್ತಿ ತೊಗೊಂಬರ್ರಿ ಅಂತ ಫೋನ್ ಮಾಡಿದ್ರು. ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಹೋಗ್ಬೇಕು ಅನ್ನೋಷ್ಟೊತ್ತಿಗೆನ ಹಿಂಗೆ ಕಾಲು ನೋವು ಮಾಡ್ಕೊಂಬಿಟ್ಟೆ. ಅದು ಬುತ್ತಿ ಕಟ್ಟು ಅರಬಿನ ತೊಗೋಬೇಕಂತ ಹೋಗಿ ಡ್ರಮ್ಮಿಂದು ಮುಚ್ಚಳನ ಕಾಲ ಮೇಲೆ ಕೆಡ್ಕೊಂಡ್ಬಿಟ್ಟೆ. ಅದು ಪೂರ್ತಿ ಬ್ಲಡ್ ಎಲ್ಲ ಬರಾಕತ್ಬಿಡ್ತು. ಹಂಗೆ ಒಂದು ಅರ್ಬಿ ತೊಗೊಂಡು ಕಟ್ಕೊಂಡು ನಾನು ನನ್ನ ಫ್ರೆಂಡನ್ನ ಇಬ್ಬರು ಸ್ಕೂಟಿ ಒಳಗೆ ಬುತ್ತಿ ಕಟ್ಕೊಂಡು, ಅದ್ರಾಗ ನಮ್ಮ ಹೊಲ ಮನೆಯಿಂದ ಭಾಳ ದೂರ ಐತಿ, ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ ನಾವಿಬ್ಬರು ಸ್ಕೂಟಿ ತೊಗೊಂಡು ಹೊಂಟ್ವಿ. ರೋಡ್ ಅಂತೂ ಎಲ್ಲ ಫುಲ್ಲು ಕಿತ್ತೋಗ್ಬಿಟ್ಟಿತ್ತು. ಫುಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ ಆಗ್ಬಿಟ್ಟಿತ್ತು ರೋಡೆಲ್ಲ. ಹೆಂಗೋ ಹೋದ್ವಿ. ಎಲ್ಲರನ್ನೂ ಕರೆದ್ವಿ ಊಟಕ್ಕೆ. ಬಂದು ಕೂತ್ಕೊಂಡ್ರು. ನಾನೆಲ್ಲ ಬುತ್ತಿನ ಓಪನ್ ಮಾಡಿ ಪ್ಲೇಟ್ಸ್ ಎಲ್ಲ ತಂದಿದ್ದೆ, ಅದ್ರೊಳಗೆ ಹಾಕ್ಕೊಡ್ಬೇಕಂದ್ರೆ ಫುಲ್ಲು ಸುಡ್ತಿತ್ತು. ಯಾಕಂದರೆ ನಾನಿನ್ನೂ ಜಸ್ಟ್ ಆವಾಗ ಗ್ಯಾಸಿಂದ ಕೆಳಗಡೆ ಇಳಿಸಿದ್ದೆ, ಇಲ್ಲಿಗೆ ತೊಗೊಂಬಂದಿದ್ದೆ. ಈರುಳ್ಳಿ ನೋಡ್ರಿ ನಮ್ಮ ಅಪ್ಪಾಜಿ ಹೆಂಗಂದ್ರೆ, ಬಟ್ ನಾವು ಮಾಡ್ಕೊಂಡು ಹೋಗಿದ್ದು ಪಾಲಕ್ ರೈಸ್. ಅದ್ರಾಗ ಒಂದು ಮ್ಯಾಜಿಕ್ ಏನಪ್ಪ ಅಂದ್ರೆ ಪಾಲಕ್ ರೈಸ್ ಒಳಗೆ ಬೀಟ್ರೂಟ್ ಹಾಕಿ ಮಾಡಿದ್ವಿ. ನಾನು ಹೋದ ತಕ್ಷಣ ಕರೆಂಟ್ ಇದ್ದಿಲ್ಲ ಮಾಡ್ಬೇಕಂದ್ರೆ, ಅದಕ್ಕೆ ಮಿಕ್ಸರ್ಗೆ ಹೆಂಗೆ ಹಾಕೋದು ಅಂತ ಯೋಚನೆ ಮಾಡಿ ಫಸ್ಟ್ ಪಲಾವ್ ಮಾಡ್ಬೇಕಂದೆ. ನಾನೆಲ್ಲ ಹೆಚ್ಚಿಡೋದ್ಲೇನ ಕರೆಂಟ್ ಬಂದುಬಿಡ್ತು. ಸೊ ಅದನ್ನೂ ರುಬ್ಬಿ ಹಾಕ್ಬಿಟ್ಟೆ. ಎಲ್ಲ ಮಿಕ್ಸಾಗಿ ಏನೋ ಒಂಥರ ಪಾಲಕ್ ಪಲಾವ್ ಆಗಿಬಿಡ್ತು. ಈಗ ಮಾಡೀನಿ ತೊಗೊಂಬಂದಿನಿ ನಾನು. ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಗ್ಯಾಸ್ ಮೇಲಿಂದ ಇಳಿಸಿ ವಿಸಿಲ್ ತೆಗೆದು ಹಂಗೆ ತೊಗೊಬಂದಾಳ್ರಿ. ಇನ್ನು ಅದು ಇದು ಸ್ವಚ್ಛ ಅದಲ್ಲ ಇದು ನಾವಲ್ಲ ಬ್ಯಾಡಲ್ಲಪ್ಪ, ನಾವಿಬ್ರು ತಿನ್ನಲ್ಲೇ. ಅವ್ರ ಜೊತೆ ನಾವು ಸ್ವಲ್ಪ ಟೇಸ್ಟ್ ನೋಡಿ, ನಾನು ಟ್ರ್ಯಾಕ್ಟರ್ ಓಡಿಸಿ ಭಾಳ ದಿನ ಆಗಿತ್ತಲ್ಲ, ಈಗೂ ಬರುತ್ತಾನೋ ಅಂತ ನೋಡೋಕ್ಕಂತಂದು ಒಂದು ರೌಂಡ್ ಹೋಗಿ ಬಂದೆ. ಇದು ನೋಡ್ರಿ ನಮ್ಮ ಹೊಲ. ನಾವು ಮೆಕ್ಕೆಜೋಳ ಹಾಕಿದ್ವಿ, ಇವಾಗೆಲ್ಲ ತೆಗ್ದಿವಿ. ಅದನ್ನ ಫುಲ್ ಕ್ಲೀನ್ ಮಾಡತ್ತಿದ್ರು ಹೊಲ ನಮ್ಮ ಪಪ್ಪ. Hardest part of friendship is saying goodbye. goodbye alle. Special. See your expressions. ಬಸ್ ಫುಲ್ ರಶ್ ಐತಿ ಅಂತ. ಮೂಲೆ ಹತ್ತೆ ಏನು ಉದ್ದಾರ ಆಗ್ತಾಳೆ ಅಂದ್ರೆ ಗೊತ್ತ ಮುಖ ತೊಗೊಂಡಾಳ. ಉದ್ದಾರ ಆದ್ಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಆಯ್ತು. ಫೈನಲಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹೊಸ ಐಡಿಯಾಸ್ನ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.